ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಈ ಡೈರಿ ಪ್ರಕರಣದಲ್ಲಿ ಯಡಿಯೂರಪ್ಪ ಸಿದ್ದರಾಮಯ್ಯ ಅವ್ರದೇ ಮೇಜರ್ ರೋಲ್. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಇವ್ರಿಬ್ರು ಅಲ್ದೆ ಪಾಪ ನರೇಂದ್ರ ಮೋದಿಗೂ ಈಗ ಸಂಕಷ್ಟ ಬಂದಿದೆ. ಮೋದಿ ಅವ್ರಿಗೂ ಈ ಡೈರಿಗೂ ಏನ್ ಸಂಬಂಧ ಅಂತ ಮಾತ್ರ ಯೋಚನೆ ಮಾಡ್ಬೇಡಿ. ಮೋದಿಗೆ ಮತ್ತೆ ಡೈರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೆ ಒಬ್ಬ ಹಿರಿಯ ಪತ್ರಕರ್ತ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಒಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ. ಅದರ ಒಂದು ಚಿಕ್ಕ ಡೀಟೇಲ್ ಅನ್ನ ಕೊಡ್ತೀವಿ ಬನ್ನಿ. ಅಡ್ವಾಣಿ ರೀತಿಯೇ ಪ್ರಧಾನಿ ಮೋದಿ ಗೋವಿಂದರಾಜು ಡೈರಿಯಲ್ಲಿ ಹೆಸರಿರುವ ರಾಜಕಾರಣಿಗಳು ರಾಜೀನಾಮೆ ನೀಡಬೇಕು. ಇದೇನಿದು ಅರ್ಥ ಆಗ್ಲಿಲ್ಲ ಅಲ್ಲ ನಿಮ್ಗೆ? ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಹಾಗೂ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಅವರು ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಇತ್ತೀಚೆಗೆ ಕೇಳಿ ಬರ್ತಿರೋ ಸೀಕ್ರೆಟ್ ಡೈರಿಗಳ ಕುರಿತಂತೆ ಪ್ರಸ್ತಾಪ ಮಾಡಿದ್ದು, ಅಡ್ವಾಣಿ ಅವರ ರೀತಿಯೇ ಪ್ರಧಾನಿ ಮೋದಿ ರಾಜೀನಾಮೆ ನೀಡಬೇಕು, ಮತ್ತೆ ಗೋವಿಂದರಾಜು ಅವರದ್ದು ಎನ್ನಲಾಗುತ್ತಿರುವ ಡೈರಿಯಲ್ಲಿ ಹೆಸರಿರುವ ರಾಜಕಾರಣಿಗಳು ರಾಜೀನಾಮೆ ಎಸ್ದು ಬಿಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಡೈರಿಗೂ ಮೋದಿಗೂ ಏನ್ ಸಂಬಂಧ ಅಂದ್ರೆ, ಇದೇ ರೀತಿ ಪ್ರಕರಣ ಒಂದ್ಸರಿ ಮೋದಿ ಅವ್ರ ಜೊತೆನೂ ನಡೆದಿತ್ತು. ಇದು ನಿಮ್ಗೆ ನೆನ್ಪಿದ್ಯೋ ಅಲ್ವೋ ಗೊತ್ತಿಲ್ಲ. ಸಹಾರಾ ಡೈರಿ ಪ್ರಕರಣದಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಬಾರಿ ಬಾರಿ ಕೇಳಿ ಬಂದಿತ್ತು. ಆಗ ಇಷ್ಟು ದೊಡ್ಡ ಹಗರಣ ಆಗಿರ್ಲಿಲ್ಲ. ಆದ್ರೆ ಈಗ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ ನಡುವೆ ಈ ಡೈರಿ ಗಲಾಟೆ ಬಾರಿ ಬಾರಿ ಹಗರಣ ಮಾಡ್ತಿದೆ. ಹೋದ್ಸರಿ ಕೂಡ ಮೋದಿ ಅವ್ರ ಜೊತೆ ಇದೇ ತರ ಡೈರಿ ಪ್ರಕರಣದಲ್ಲಿ ಒಂದು ಹಗರಣ ಆಗಿತ್ತು. ಹಾಗೆ ಈಗ್ಲೂ ಕೂಡ ಅದೇ ತರ ನಡೀತಾ ಇದೆ. ಹಾಗಾಗಿ ಒಟ್ಟಾಗಿ ಈ ಸೀಕ್ರೆಟ್ ಡೈರಿಯ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಒಂದೇ ಸರಿ ಹೋಲ್ಸೇಲ್ ಆಗಿ ರಿಸೈನ್ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತು. ಪ್ರಧಾನಿ ನರೇಂದ್ರ ಮೋದಿ ರಿಸೈನ್ ಮಾಡೋದು ಅಂದ್ರೆ ಏನ್ ಸುಮ್ನೆ ಆಟ ಅಲ್ಲ. ಬಟ್ ಅಮೀನ್ಮಟ್ಟು ಅವರು ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ತಮ್ಮ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಅಮೀನ್ಮಟ್ಟು ಅವರು ತಮ್ಮ ಒಪಿನಿಯನ್ ಅನ್ನ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಹಾಕೊಂಡಿದ್ದಾರೆ. ಆದ್ರೆ ನೀವು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಪೇಜ್ ನಲ್ಲಿ ಹಾಕಿ ಕಳಿಸಿ. ಇನ್ನಷ್ಟು ಸುದ್ದಿಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾನೆ ಇರಬೇಕು. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.